ಯುವಕರಿಗೆ ಅಂತ ಹೇಳ್ಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ, ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದರು. ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ. ಶಕ್ತಿ ಯೋಜನೆ ಅಂತೇಳಿ KSRTC ದಿವಾಳಿ ಆಯಿತು. ಹಾಗೆ ಉಚಿತ 200 ಯೂನಿಟ್ ವಿದ್ಯುತ್ ಅಂತಂದ್ರೆ ಇವತ್ತು ಎಲ್ಲ ಎಸ್ಕಾಮ್ಸ್ ದಿವಾಳಿ ಆಗ್ತಾ ಇದೆ. ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂದರು. ಆ ವಿಷಯನೇ ಮರ್ತೋಯ್ತು. ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ. 48 ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ. ಅದನ್ನು ಮರೆಮಾಚಬೇಕು ಇವರು ಇವಾಗ. ಹಾಗೆ OPS ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದರು. ಅದನ್ನು ಸೈಡಿಗೆ ಇಟ್ಟರು. ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು. ವಾಲ್ಮೀಕಿ ಹಗರಣ ಆಯಿತು. ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ PS ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು, ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು. ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು. ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತೇಳಿ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ, ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದರೆ 75 ಲಕ್ಷ ಇರುವಂಥ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ರಿ? 72 ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ದೀರಿ? 44 ಲಕ್ಷ ಇರುವಂಥ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನು ಕೊಟ್ಟಿದ್ದೀರಿ? OBC ಅವ್ರಿಗೆ ಏನು ಕೊಟ್ಟಿದ್ದೀರಿ? ಸಣ್ಣ ಸಣ್ಣ ಜಾತಿಯವರಿಗೆ ಏನು ಕೊಟ್ಟಿದ್ದೀರಿ? ಅಫಿರ್ಮೇಟಿವ್ ಆ್ಯಕ್ಷನ್ನು, ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ 4,500 ಕೋಟಿ ಕೊಟ್ಟವರು, ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್? ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ? ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ? ಮರಾಠರಿಗೆ ಏನು ಕೊಟ್ಟಿದ್ದೀರಿ? ಏನು ಕೊಟ್ಟಿಲ್ಲ. ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಸಿದ್ದರಾಮಯ್ಯನವರೇ, ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದರೆ ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಾಗಾದರೆ ಅದನ್ನು ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ. ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಜಾತಿ ಗಣತಿಯನ್ನು ಅದನ್ನು ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಗಣತಿಯನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತೇಳಿ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ. ಜಾತಿ ಗಣತಿಯಿಂದ ಸ್ವಪಕ್ಷ ತರುತ್ತಾ ಅಂತ ಈ ಜಾತಿ ಗಣತಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ, ಒಕ್ಕಲಿಗರ ಸಂಖ್ಯೆ, ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನು ಸಾಬರಿಗಿಂತ ಕಡಿಮೆ ತೋರಿಸೋ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ಸಮಾಜವನ್ನು, ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ ಹೇಳಿ ಭಾಳ ಸ್ಪಷ್ಟವಾಗುತ್ತೆ. ಅದ್ರ ಜೊತೆಗೆ ಈ ಜಾತಿ ಅನ್ನೋದಿದೆಯಲ್ಲ, ಜಾತಿ ಉಪಜಾತಿ, ಲಿಂಗಾಯತರಲ್ಲಿ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ, ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತೀರಿ, ST ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ಲೆಕ್ಕ ಹಾಕ್ತೀರಿ, OBCನಲ್ಲಿ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ, ಕುರುಬ್ರಲ್ಲೂ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ. ಹಾಗಾದ್ರೆ ಸರ್, ಸಾಬ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಜಾತಿ, ಉಪಜಾತಿ, ಮೇಲ್ಜಾತಿ, ಕೆಳಜಾತಿ ಇಲ್ವಾ? ಮುಸಲ್ಮಾನರನ್ನ ತೆಗೆದುಕೊಳ್ಳಿ, ಅಲ್ಲಿ ಶಿಯಾ, ಸುನ್ನಿ, ಇಸ್ಮಾಯಿಲ್ಸು, ಅಹಮದಿಯಾಸು ಇವರು ಮಾತ್ರ ಅಲ್ಲ, ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ. ಅಲ್ಲೂ ಕೂಡ ಶೇಖ್, ಸೈಯದ್, ಪಠಾಣು ಮೇಲ್ಜಾತಿ ಬರುತ್ತೆ. ಅವರಲ್ಲೂ OBC ಇದೆ, ಅನ್ಸಾರಿ ಇದೆ, ಕುರೇಶಿ ಇದೆ. ಅದರಲ್ಲೂ ಕೆಳಜಾತಿ ಇದೆ, ಅವರಲ್ಲೂ ಡೋಬಿ ಇದ್ದಾರೆ, ಅವರಲ್ಲೂ ಕ್ಷೌರಿಕರಿದ್ದಾರೆ, ಅವರಲ್ಲೂ ಕಾರ್ಪೆಂಟ್ರಿ ಕೆಲಸ ಮಾಡೋವಂಥವ್ರು ಇದ್ದಾರೆ, ಅವರಲ್ಲೂ ಕೆಳಜಾತಿ ಇದ್ದಾರೆ. ಹಾಗಾದ್ರೆ ಮುಸಲ್ಮಾನರನ್ನು ಮಾತ್ರ ಎಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ. ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ, ಅದನ್ನ ಯಾಕೆ ನೀವು ಲೆಕ್ಕಕ್ಕೆ ತೊಗೊಳ್ಳಲ್ಲ? ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದರೆ ಅವರಲ್ಲಿ ಡೋಬಿಗಳು, ಕ್ಷೌರಿಕರು ಇದ್ದಾರಲ್ಲ, ಅವ್ರ ಬಗ್ಗೆ ಅವ್ರನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ. ಈ ಅನ್ಸಾರಿಗಳು ಮತ್ತು ಕುರೇಶಿಗಳನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ. ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ? ಹಾಗೆ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಅಲ್ಲಿ ಪ್ರೊಟೆಸ್ಟೆಂಟ್ಸು, ಕ್ಯಾಥಲಿಕ್ಸ್ ಮಾತ್ರ ಅಲ್ಲ, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡಿಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ. ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ SC ಕ್ಯಾಟಗರಿನಲ್ಲಿ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ಸೆಗ್ರಿಗೇಟ್ ಮಾಡ್ಬೋದಿತ್ತಲ್ಲ ಸರ್, ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಒಟ್ಟಾರೆ ಸಿದ್ದರಾಮಯ್ಯನವರು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೆ, ಅವರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಗಣತಿ ಅಂತೇಳಿ ಒಂದು ದಾಳ ಹಾಕಿದ್ದಾರೆ. ಎಲ್ಲರೂ ಕೂಡ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲರೂ ಕೂಡ ಮಂಗ್ಯಗಳಾಗಿ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ ಹೊರತು
ಸಿದ್ದರಾಮಯ್ಯರು ಇಡೀ ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಹೊರಟಿದ್ದಾರೆ, ಮುಸಲ್ಮಾನರು ಎಲ್ಲರಿಗಿಂತಲೂ ಕೂಡ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿ ಓಲೈಸಿಕೊಂಡು ಅವ್ರ ಮುಖಾಂತರವಾಗಿ ಚೇರ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ವಿವೇಚನೆಯನ್ನಾದ್ರೂ ಕೂಡ ಎಲ್ಲ ಪಕ್ಷಗಳಲ್ಲಿರುವಂಥ ಎಲ್ಲ ಜಾತಿ ನಾಯಕರುಗಳು ತೋರಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಲ್ಲಿಗೆ ಇದು ಟಾರ್ಗೆಟ್ ಹಿಂದೂ ಅಂತ, ಟಾರ್ಗೆಟ್ ಅಪ್ಪರ್ ಕ್ಯಾಸ್ಟ್. ಮುಸಲ್ಮಾನರಲ್ಲಿ ಇಷ್ಟು ಜಾತಿಗಳಿದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಇದೆಯಲ್ಲ, ಅವರಲ್ಲೂ ಕೂಡ OBC ಇದೆಯಲ್ಲ, ಅದನ್ನ ಯಾಕೆ ಸೆಗ್ರಿಗೇಟ್ ಮಾಡಿಲ್ಲ ನೀವು? ಕ್ರಿಶ್ಚಿಯನ್ಸ್ ಅಲ್ಲಿ ಇಲ್ವಾ? ಅದ್ರ ಬಗ್ಗೆ ಯಾಕೆ ಕೇಳ್ತಿಲ್ಲ ನೀವು? ಅವ್ರನ್ನೆಲ್ಲ ಒಂದಾಗಿ ಮಾಡಿ ತೋರಿಸ್ತೀರಿ ಅಂದರೆ ಅಲ್ಪಸಂಖ್ಯಾತರು ತನ್ನ ವೋಟ್ ಬ್ಯಾಂಕು, ಅವ್ರನ್ನ ಇಡಿಯಾಗಿ ತೋರಿಸೋಣ, ಹಿಂದೂ ಸಮಾಜವನ್ನು ಬಿಡಿ ಮಾಡಿಬಿಟ್ಟು ಅವ್ರನ್ನ ಒಡೆದು ಹಾಕ್ಬಿಡೋಣ ಅನ್ನೋ ಉದ್ದೇಶ ಸಿದ್ದರಾಮಯ್ಯನವರ ಈ ಒಂದು ಜಾತಿ ಗಣತಿಯ ಒಂದು ಬಹಿರಂಗ ಮಾಡಿರೋದ್ರ ಹಿಂದಿರುವಂತಹ ಉದ್ದೇಶವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.